ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ವಿಲೇಜ್ ಸ್ಟೈಲಲ್ಲಿ ಜುಣ್ಕ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬಾ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಹಿಟ್ಟಿನ ಪಲ್ಯ ಅಂತ ಕೂಡ ಕರೀತಾರೆ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ಆಗಿರುತ್ತೆ. ಇದು ಕಡಲೆ ಹಿಟ್ಟು ಸಿಗುತ್ತಲ್ಲ ಅದರಿಂದ ಮಾಡೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿಣ, ಕಲ್ಲುಪ್ಪು, ಶುಂಠಿ, ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಬೆಲ್ಲ, ಕರಿಬೇವು, ಕೊತ್ತಂಬರಿ, ಹಾಗೆ ಇದಕ್ಕೆ ಮೇಲೆ ಹಾಕೋಕ್ಕಂತ ಹೇಳಿ ಒಣ ಕೊಬ್ಬರಿ ಪುಡಿ ಮತ್ತು ಗಸಗಸೆ, ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಕಡಲೆ ಹಿಟ್ಟು ಬೇಕಾಗುತ್ತೆ. ಮೊದಲಿಗೆ ಇದಕ್ಕೆ ಹಾಕೋಕ್ಕಂತ ಹೇಳಿ ಮೆಣಸಿನ್ಕಾಯಿ ಚಟ್ನಿ ರೆಡಿ ಮಾಡ್ಕೋಬೇಕು. ಮಿಕ್ಸಿಗೆ ಇದನ್ನು ಮೊದಲು ಚಟ್ನಿ ರೆಡಿ ಮಾಡಿ ಇಟ್ಕೋಬೇಕು. ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಕೋಬೇಕು, ಪೇಸ್ಟ್ ಥರ ಮಾಡಿ. ಈಗ ತೋರಿಸ್ತೀನಿ ನೋಡಿ, ಈ ಥರ ಪೇಸ್ಟ್ ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಒಂದು ಪಾತ್ರೆನ ಒಗ್ಗರಣೆ ಹಾಕೋಕ್ಕಂತ ಹೇಳಿ ಪಾತ್ರೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀವಿ ಇಲ್ಲಿ. ಈ ಪಾತ್ರೆ ಸ್ವಲ್ಪ ಬಿಸಿ ಆದಾದಮೇಲೆ ಇದಕ್ಕೇ ಒಂದೆರಡು ಚಮಚ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದಾದಮೇಲೆ ಇದಕ್ಕೇ ಜೀರಿಗೆ, ಸಾಸಿವೆ ಹಾಕಿ ಒಂದೆರಡು ಸೆಕೆಂಡ್ ಬಿಡಬೇಕು. ಚಿಟಪಟ ಅಂದಾದಮೇಲೆ ಅದಕ್ಕೇ ಒಂದು ಸ್ವಲ್ಪ ಕರಿಬೇವು ಹಾಕಿ ಅದು ಕಾಯಕ್ಕೆ ಬಿಡಬೇಕು. ಕರಿಬೇವೆಲ್ಲ ಸಿಡ್ದಾದ್ಮೇಲೆ ಇದಕ್ಕೇ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಕೆಂಪಗಾಗೋವರೆಗೂ ಚೆನ್ನಾಗಿ ತಾಳಿಸ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ, ಕೆಂಪಗಾಗಿ ತಾಳಿಸಿದಾದ್ಮೇಲೆ ಅದಕ್ಕೇ ಈಗ ತೋರಿಸಿದ್ನಲ್ಲ ಆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದು ಮೆಣಸಿನ್ಕಾಯಿ ಪೇಸ್ಟ್ನ ಇದಕ್ಕೆ ಹಾಕಿ ಎರಡೂ ಚೆನ್ನಾಗಿ ತಾಳಿಸ್ಕೋಬೇಕು. ಈಗ ಎರಡೂ ಚೆನ್ನಾಗಿ ತಾಳಿಸ್ಕೊಂಡಾದ್ಮೇಲೆ ಇದಕ್ಕೇ ಸ್ವಲ್ಪ ಉಪ್ಪು, ಅರಿಶಿಣ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕಲ್ಲುಪ್ಪು ಹಾಕ್ಕೊಂಡಿದ್ದೀವಿ ಇಲ್ಲಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸಣ್ಣ ಉಪ್ಪಕ್ಕಿಂತ ಕಲ್ಲುಪ್ಪು, ಅದಕ್ಕೋಸ್ಕರ ಕಲ್ಲುಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ತಾಳಿಸ್ಕೊಂಡು ಇದಕ್ಕೆ ಈಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗಲೇ ಹುಣಸೆಹಣ್ಣನ್ನ ಹಾಕ್ಬಿಡ್ಬೇಕು. ಚೆನ್ನಾಗಿ ಅಂದರೆ ಹುಣಸೆಹಣ್ಣು ರಸ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹುಳಿ ಹುಳಿಯಾಗಿ. ಅದನ್ನು ಚೆನ್ನಾಗಿ ಹುಣಸೆಹಣ್ಣಿನ ರಸ ಎಲ್ಲ ತಗೊಂಡಾದ್ಮೇಲೆ ಈಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಕುದ್ದಾದಮೇಲೆ ಅದಕ್ಕೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಒಂದೂವರೆ ಗ್ಲಾಸಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಪಲ್ಯ ಬೇಕಂತ ಗೊತ್ತಾಗುತ್ತಲ್ಲ ಅಷ್ಟು ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಇಲ್ಲಿ ನಾವು 1.5 ಗ್ಲಾಸಷ್ಟು ನೀರು ಬಳಸಿದ್ದೀವಿ. ಇಲ್ಲಿ 1.5 ಗ್ಲಾಸ್ ನೀರು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೋಬೋದು. ಇವಾಗ ನಾವಿಲ್ಲಿ 4 ಮೆಂಬರ್ಸ್ಗೆ ಮಾಡ್ತಿದ್ದೀವಿ, ಇದು 2 ಟೈಮ್ಸ್ ಆಗುತ್ತೆ ಪಲ್ಯ. ನೀವು ಕ್ವಾಂಟಿಟಿ ನೋಡಿ ನೀರನ್ನ ಜಾಸ್ತಿ ಹಾಕ್ಕೋಬೋದು. ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋದ್ರಿಂದ ಹಿಟ್ಟು ಹಾಕಿದ ಮೇಲೆ ಗಟ್ಟಿಯಾಗಿ ಬರಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕಂತಂದರೆ ನೀರು ಕ್ವಾಂಟಿಟಿ ನೋಡಿ ಹಾಕ್ಕೋಬೇಕು. ಇಲ್ಲಿ ನಾವು 4 ಮೆಂಬರ್ಸಿಗೆ ಮಾಡ್ತಿದ್ವಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದು ನೋಡಿ ನೀವು ಹಾಕ್ಕೋಬೋದು. ನಾವಿಲ್ಲಿ 1.5 ಗ್ಲಾಸಷ್ಟು ಹಾಕ್ಕೊಂಡಿದ್ದೀವಿ. ಇದು ಹಿಟ್ಟನ್ನು ಅಂದರೆ ಕಡಲೆ ಹಿಟ್ಟನ್ನ ಫಸ್ಟು ನೀರಲ್ಲಿ ಕಲಿಸ್ಕೋಬೇಕು. ಯಾಕಂದರೆ ಅದನ್ನು ಡೈರೆಕ್ಟಾಗಿ ಹಾಕಿದರೆ ಗಂಟಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಒಂದು ಸಣ್ಣ ಬೌಲಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಅಂದರೆ ಸ್ವಲ್ಪ ಕ್ವಾಂಟಿಟಿ ಮಾತ್ರ ನೀರು ಹಾಕಿ ಕಲಿಸ್ಕೊಂಡು ಈಗ ಇದು ನೀರು ಕುದೀತಿರುತ್ತಲ್ಲ ಆ ನೀರಿಗೇ ಇದು ಕಲಸಿಟ್ಟಿರೋ ಅಂಥ ಹಿಟ್ಟನ್ನ ಹಾಕಿ ಕೈ ಆಡಿಸ್ಕೋಬೇಕು. ಇದು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಆವಾಗ ಬೇಕಾದರೆ ಇದು ಜುಣ್ಕ ಅಂದರೆ ಕಟ್ ಮಾಡೋ ಥರ ಬರಬೇಕಲ್ಲ, ಸ್ವೀಟ್ ಪೇಡ ಥರ ಆ ಥರ ಬರಬೇಕಂತಂದರೆ ಇದು ಗಟ್ಟಿಯಾಗಿ ಬೇಕಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ಗಂಟಾಗಬಾರ್ದಂತೇಳಿ ಸ್ವಲ್ಪ ಹಿಟ್ಟು ಮಾತ್ರ ನೀರಲ್ಲಿ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಇದು ಇನ್ನೂ ತೆಳುವ ಇದೆ ಅಂಥೇಳಿ ಒಣ ಹಿಟ್ಟನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಕಲಿಸ್ಕೋಬೋದು. ಇವಾಗ ಫಸ್ಟಿಗೆ ಮಾತ್ರ ನೀರಲ್ಲಿ ಹಾಕಿ ಕಲಸಿದ್ದನ್ನ ಹಾಕಬೇಕು. ಇವಾಗ ಅಂದರೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಣ ಹಿಟ್ಟನ್ನ ಹಾಕಿ ಕೈ ಆಡಿಸ್ತಾ ಇರಬೇಕು. ಇದು ಕಡಲೆ ಹಿಟ್ಟು, ಇದಕ್ಕೆ ಬೇಕಾಗಿರೋದೇ ಮೇನ್ ಕಡಲೆ ಹಿಟ್ಟು. ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಬರೋವರೆಗೂ ಒಣ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ನಿಮ್ಗೆ ಆವಾಗಲೇ ಗೊತ್ತಾಗುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಅಂತ, ಆವಾಗ ಹಿಟ್ಟು ಹಾಕೋದು ಬಿಡ್ಬೋದು. ನಾವಿಲ್ಲಿ 2 ಬೌಲ್ ಹಿಟ್ಟು ಬಾಳಿಸಿದ್ದೀವಿ. 1 ಬೌಲಲ್ಲಿ ನೀರು ಹಾಕಿ ಕಲಸಿಟ್ಕೊಂಡಿರೋದನ್ನು ಹಾಕಿ ಕುದಿಸಿದಾದ್ಮೇಲೆ ಒಣ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡಿದ್ದೀವಿ. ಈಗ ಇಲ್ಲಿ ತೋರಿಸ್ತಿದಾರಲ್ಲ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಲೇ ಬೇಯಕ್ಕೆ ಬಿಡಬೇಕು. 1-2 ಸೆಕೆಂಡು ತಟ್ಟೆ ಮುಚ್ಚಿಟ್ಟು ಅಲ್ಲೇ ಒಳಗಡೆನೆ ಅಂದರೆ ಬಿಸಿಗೆ ಬೇಗ ಇದಾಗಲಿ ಅಂತೇಳಿ ಬಿಡೋದು. ಆಮೇಲೆ ಇದನ್ನು ಒಂದು ತಟ್ಟೆಗೆ ಎಣ್ಣೆ ಹಾಕಿ ಸವರ್ಕೊಂಡು ಇದನ್ನು ರೆಡಿಯಾಗಿರೋ ಜುಣ್ಕನ ಪ್ಲೇಟಿಗೆ ಹಾಕಿ ತೆಳುವಾಗಿ ಸವರಬೇಕು. ಅಂದರೆ ಚಮಚದಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡಬೇಕು, ಯಾಕಂದರೆ ಬಿಸಿ ಇರುತ್ತಲ್ಲ. ಈಗ ಆವಾಗ ಇದು ತಟ್ಟೆಗೆಲ್ಲ ಸ್ಪ್ರೆಡ್ ಮಾಡಿದಾದಮೇಲೆ ಈ ಥರ ಬಿಸಿ ಇದ್ದಾಗಲೇ ಹಾಕಿದರೆ ಬೇಗ ಕೂರುತ್ತೆ ಪ್ಲೇಟಲ್ಲಿ, ಕಟ್ ಮಾಡೋಕ್ಕೂ ಈಸಿಯಾಗಿ ಬರುತ್ತೆ. ಆರಿದಾದಮೇಲೆ ಪೀಸಸ್ ಥರ ಬರುತ್ತೆ.
ಅದಕ್ಕೆ ಇವಾಗ ಬಿಸಿ ಇದ್ದಾಗಲೇ ತಟ್ಟೆಲಿ ಹಾಕಿ ಇದಕ್ಕೆ ಮೇಲೆ ನೀವು ಅಂದರೆ ಡೆಕೋರೇಷನ್ ಅಂತಾರೋ ಅನ್ಕೋಬೋದು, ಇಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದು ನೋಡೋಕ್ಕೆ ಲುಕ್ಕಾಗೂ ಕಾಣಿಸುತ್ತೆ. ಇದಕ್ಕೆ ನಾವು ಒಣ ಕೊಬ್ಬರಿ ಹಾಕಿದ್ದೀವಿ, ಮೇಲೆ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ ಇಲ್ಲಿ ಇದು ಹಾಕ್ತಿರೋದು ಇಲ್ಲಿ ಒಣ ಕೊಬ್ಬರಿ. ಅಂದರೆ ಮನೆಯಲ್ಲಿ ನೀವು ಬೇಕಾದರೂ ಮಾಡಿಟ್ಟಿರೋದಾದರೂ ಹಾಕಿರ್ಬೋದು, ಇಲ್ಲಿ ನಾವು ಶಾಪಲ್ಲಿ ಸಿಗೋ ಕೊಬ್ಬರಿನ ಯೂಸ್ ಮಾಡಿದ್ದೀವಿ, ಒಣ ಕೊಬ್ಬರಿ ಪುಡಿ. ಹಾಗೆ ಇದಕ್ಕೆ ಮೇನ್ ಬೇಕಾಗಿರೋದು ಗಸಗಸೆ ಅಂತ ಸಿಗುತ್ತಲ್ಲ, ಸ್ವೀಟ್ಗೆ ಹಾಕ್ತಾರಲ್ಲ, ಅದನ್ನೇ ಈ ಪಲ್ಯಕ್ಕೂ ಹಾಕ್ಬೋದು, ಟೇಸ್ಟ್ ಚೆನ್ನಾಗಾಗುತ್ತೆ. ಇಲ್ಲಿ ಗಸಗಸೆ ಹಾಕ್ತಿದ್ದಾರೆ. ನಿಮ್ಗೆ ಎಷ್ಟು ಬೇಕಾದರೂ ಗಸಗಸೆ, ಒಣ ಕೊಬ್ಬರಿ ಪುಡಿ ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ, ಕರಿಬೇವು ಹಾಗೆ ಹಾಕಿ ಸ್ವಲ್ಪ 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಟು ಬಿಟ್ಬಿಡಬೇಕು. ಆಮೇಲೆ ಇದು ಪ್ಲೇಟಿಗೆಲ್ಲ ಕೂತ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಒಂದು ತಿಕ್ಕಾಗಿ ಇದು ಬರುತ್ತಲ್ಲ, ಅಲ್ಲಿವರೆಗೂ ಇದನ್ನು ಬಿಟ್ಬಿಡಬೇಕು. ಇದನ್ನು ಆ್ಯಕ್ಚುಲಿ ನಮ್ಮ ಕಡೆಯಲ್ಲೆಲ್ಲ ಟ್ರಿಪ್ಗೆ ಇಲ್ಲ ಪಿಕ್ನಿಕ್ಸಿಗೆ ಹೋಗ್ತಿರ್ತಾರಲ್ಲ, ಅಂದರೆ 2 ಡೇಸ್ ಜರ್ನಿ 3 ಡೇಸ್ ಜರ್ನಿ ಹೋಗ್ತಾರಲ್ಲ, ಆವಾಗ ಇದು ಚಪಾತಿ ಜೊತೆ ಕಾಂಬಿನೇಷನು ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ, ಕಟ್ಟಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಜುಣ್ಕ ಅಂದರೆ ಏನಂತೇಳಿ. ಇದನ್ನು ಹಿಟ್ಟಿನ ಪಲ್ಯ ಅಂತಲೂ ಕೂಡ ಕರೀತಾರೆ. ಇದು ಹುಣಸೆಹಣ್ಣು ಹಾಕಿ ಮಾಡಿರೋದ್ರಿಂದ ಅಂದರೆ 1-2 ಡೇಸ್ನೂ ಏನೂ ಆಗೋಲ್ಲ. ಇವತ್ತು ಮಾಡ್ಕೊಂಡು ಹೋಗಿದ್ವಿ ಅಂದರೆ ಟ್ರಿಪ್ಪಲ್ಲಿ, ನೆಕ್ಸ್ಟ್ ಡೇ ಬೇಕಾದರೂ ತಿನ್ಬೋದು ಆರಾಮಾಗಿ. ಅದಕ್ಕೆ ಇದು ನಮ್ಮ ಸೈಡಲ್ಲೆಲ್ಲ ಸ್ವಲ್ಪ ದೊಡ್ಡವರೆಲ್ಲ ಜಾಸ್ತಿನೇ ಇಷ್ಟಪಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಅಂದರೆ ಯಾವಾಗಲೂ ರೆಗ್ಯುಲರ್ ಮಾಡೋ ಫುಡ್ಗಿಂತ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಹುಳಿ ಸ್ವೀಟಾಗಿ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ ಇದು ನೀಟಾಗಿ ಫಿಕ್ಸ್ ಆಗಿದೆ. ಅದಕ್ಕೆ ಇದನ್ನು ಚಾಕುವಿಂದ ಕಟ್ ಮಾಡಬೇಕು, ಈ ಥರ ಪೀಸಸ್ ಆಗಿ, ಸ್ಲೈಸಸ್ ಆಗಿ. ಇದು ಕಟ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇದನ್ನು ರೊಟ್ಟಿ ಜೊತೆ ಇಲ್ಲ ಚಪಾತಿ ಜೊತೆ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗುರೆಳ್ಳು ಪುಡಿ ಹಾಕ್ಕೊಂಡು ತಿಂತಾರೆ ಇದಕ್ಕೆ, ಎಣ್ಣೆ ಗುರೆಳ್ಳು ಪುಡಿ ಇಲ್ಲಾಂದರೆ ತುಪ್ಪ ಗುರೆಳ್ಳು ಪುಡಿ ಏನಾದರೂ ಕಾಂಬಿನೇಷನ್ ಹಾಕ್ಕೊಂಡು ತಿಂತಾರೆ ಇದಕ್ಕೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಐಟಮ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.